ಬೆಳಗಾವಿಯಲ್ಲಿ ಸಿಲಿಂಡರ್ ಸಿಗದೆ ಜನ ಕಂಗಾಲಾಗಿದ್ದಾರೆ. ಬೆಳಗಾವಿಯ ರಾಯಭಾಗದಲ್ಲಿ ಗ್ಯಾಸ್ಗೋಸ್ಕರ ಪರದಾಟ ನಡೀತಾ ಇದೆ. ರಾಯಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದೆ ಏಜೆನ್ಸಿ. ಮನೆಯ ಫಂಕ್ಷನ್ಗೋಸ್ಕರ ಗ್ಯಾಸ್ ತಗೊಂಡೋಗೋದಕ್ಕೆ ಬಂದಂತ ಗ್ರಾಹಕ ಗ್ಯಾಸ್ ಸ್ಟಾಕ್ ಇಲ್ಲ, 2 ದಿನ ಬಿಟ್ಟು ಬನ್ನಿ ಅಂತ ಏಜೆನ್ಸಿಯವರು ಹೇಳಿದ್ದಾರೆ. ಗ್ಯಾಸ್ ಸಿಲಿಂಡರ್ಗೋಸ್ಕರ ಏಜೆನ್ಸಿ ಮುಂದೆ ಗ್ರಾಹಕರು ಕಾದು ಕೂತಿದ್ದಾರೆ. ಜಿಲ್ಲೆಗಳಲ್ಲೂ ಸಮಸ್ಯೆ ಆಗ್ತಾ ಇದೆ. ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಎದುರಾಗಿರೋ ಸಮಸ್ಯೆ ಇದು. ಸಿಲಿಂಡರ್ ನೋ ಸ್ಟಾಕ್. ಏಜೆನ್ಸಿಗಳ ಮುಂದೆ ಈ ಬೋರ್ಡ್ ಕಣ್ಣಿಗೆ ಬೀಳ್ತಾ ಇದೆ. ಸಿಲಿಂಡರ್ ನೋ ಸ್ಟಾಕ್ ಅಂತ. ಸಪ್ಲೈಯೇ ಆಗ್ತಾ ಇಲ್ಲ, ನಾವು ಹೇಗೆ ಕೊಡೋದು ಗ್ರಾಹಕರಿಗೆ ಅಂತ ಏಜೆನ್ಸಿ ಅವರು ಕೇಳ್ತಾರೆ. ಸರ್ಕಾರ ಹೇಳ್ತಾ ಇರೋದು ಗೃಹ ಬಳಕೆ ಸಿಲಿಂಡರ್ಗೆ ಸಮಸ್ಯೆ ಇಲ್ಲ, ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ, ರೆಸಿಡೆನ್ಷಿಯಲ್ ಸ್ಕೂಲ್, PG ಮೊದಲ ಆದ್ಯತೆಯಾಗಿ ನಾವು ಕೊಡ್ತೀವಿ ಅಂತ. ಹೋಟೆಲ್ ಅಂತೂ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಇವತ್ತು ಬುಕ್ ಮಾಡಿರಿ? ಯಾವಾಗ ಬಾತಾರೆ? 2 ದಿನ ಅಂತಾರೆ. ಈಗ ಮನ್ಯಾಗ ಗ್ಯಾಸ್ ಖಾಲಿ ಆಗಿದೆ. ಗ್ಯಾಸ್ ಖಾಲಿ ಐತ್ರಿ ಇವತ್ತು ಬುಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.